ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಅವರೆಲ್ಲ ಅಂತ ನೋಡ್ತಿದ್ದೀರಾ, ಯಾರು ಅಂತ ನಾನು ಹೇಳ್ತೀನಿ. ಇದು ಬಂದು ಗುರುವಾರ ಮಧ್ಯಾಹ್ನ 1 o'clock-ಇಂದ 2ವರೆಗೂ ನಾನು ಏನು ಮಾಡಿದೆ ಅನ್ನೋದನ್ನು ಒಂದು ವ್ಲಾಗ್ ಥರ ಮಾಡ್ತಿದ್ದೀನಿ. ಇದು ವ್ಲಾಗ್ ಆದರೂ ಅಂದ್ಕೊಳ್ಳಿ, ಆ್ಯಕ್ಚುಲಿ ನಾನು ಒಂದು ರೆಸಿಪಿನಾದರೂ ತೋರಿಸ್ತಿದ್ದೀನಿ ಅಂತ ಆದರೂ ಅಂದ್ಕೊಳ್ಳಿ. ಏನು ಅಂದರೆ ಅವರೆಲ್ಲ ಯಾರು ಅಂತ ರಿಯಲಿ ನನಗೂ ಸಹ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಮನೆ ಕೆಳಗಡೆ ಒಂದು ಬೇಕ್ರಿ ಇದೆ. ಅಂದರೆ ಬೇಕ್ರಿ ಪ್ಲಸ್ ಟಿಫನ್ನು ಸಿಗುತ್ತೆ, ಸ್ನ್ಯಾಕ್ಸು ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಲ್ಲಿ ಸ್ವೀಟ್ಸು ಸಿಗುತ್ತೆ, ಎಲ್ಲ ಸಿಗುತ್ತೆ. ಒಂದೊಂದು ಬೇಕ್ರಿ ಪ್ಲಸ್ ಟಿಫನ್ ಸೆಂಟರ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಆ್ಯಕ್ಚುಲಿ ವೀಕ್ಲಿ 1-2 ಟೈಮ್ಸ್ ಬರ್ತಾರೆ. ಅವರೆಲ್ಲ ಎಬೋವ್ 65 ಇಯರ್ಸ್ ಮೇಲೆ ಇರ್ತಾರೆ. ನಿಜ, ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇನ್ನೂ ಬರ್ತಾರೆ, ಬಟ್ ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ. ಇನ್ನೂ ತುಂಬ ಜನ ಬರ್ತಾರೆ. ಅವರು ಬಂದು ಟಿಫನ್ ಮಾಡಿಕೊಂಡು ಅಲ್ಲಿರೋ ಸ್ನ್ಯಾಕ್ಸ್ನೆಲ್ಲ ತೊಗೊಂಡು, ಎಕ್ಸ್ಪೆಷಲಿ ಜಿಲೇಬಿ ನಾನು ಯಾವಾಗೂ ಗಮನಿಸಿರೋದ್ರಲ್ಲಿ ಎಲ್ಲ ಹಂಚ್ಕೊಂಡು ಜೋರಾಗಿ ಮಾತಾಡ್ತಾ ಇರ್ತಾರೆ. ಅವ್ರ ಕಷ್ಟ ಸುಖಗಳನ್ನ ಒಬ್ರಿಗೊಬ್ರು ಹೇಳ್ಕೊತಿರ್ತಾರೆ, ನಗೀತಿರ್ತಾರೆ, ಕಾಮಿಡಿ ಮಾಡ್ಕೊತಿರ್ತಾರೆ, ಜೋಕ್ಸ್ ಮಾಡ್ಕೊತಿರ್ತಾರೆ. ನಿಜ, ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಜೋರಾಗಿ ಚಪ್ಪಾಳೆ ತರ್ತಿರ್ತಾರೆ, ಜೋರಾಗಿ ಮಾತಾಡ್ತಿರ್ತಾರೆ. ಅವರಲ್ಲಿ ಯಾರದೇ ಬರ್ತಡೇ ಆಗಲಿ ಬಿಡಿ, ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗೆ ಒಬ್ಬೊಬ್ಬರು ಬಂದು ಎಲ್ಲರನ್ನೂ ಎಂಟರ್ಟೈನ್ ಮಾಡ್ತಿರ್ತಾರೆ. ಫ್ರಂಟಲ್ಲಿ ಬಂದು ಜೋಕ್ಸ್ ಮಾಡೋದು, ಕಾಮಿಡಿ ಮಾಡೋದು, ಅಥವಾ ಸಾಂಗ್ಸ್ ಆಡೋದು, ಈ ಥರ ಏನೋ ಒಂದು ಮಾಡಿ ಎಲ್ಲರನ್ನೂ ಎಂಟರ್ಟೈನ್ ಮಾಡಿಕೊಂಡು ಜೋರಾಗಿ ನಕ್ಕೊಂಡು ಅವ್ರಿಗೆ ಅಂತ ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿ ಹೋಗ್ತಾರಲ್ವ, ಅದೆಷ್ಟು ಚೆನ್ನಾಗಿರತ್ತಲ್ವ. ಆ್ಯಕ್ಚುಲಿ ನಮಗೂ ವಯಸ್ಸಾದ್ಮೇಲೆ ಹಿಂಗಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಅವ್ರನ್ನೆಲ್ಲ ನೋಡ್ತಿದ್ರೆ ದೇವರು ವಯಸ್ಸಾದ್ಮೇಲೆ ಅಟ್ಲೀಸ್ಟ್ ಯಾವ ಯೋಚನೆ, ಯಾವ ಕಷ್ಟ ಇರೋದ್ರಲ್ಲಿ ನೆಮ್ಮದಿಯಾಗಿ ಇಟ್ಟು ಮಾತಾಡೋಕ್ಕೊಂದು 4 ಜನನ ಕೊಟ್ಟರೆ ಸಾಕು ಅಂತ ಅನ್ಸುತ್ತಲ್ವ ಲೈಫು. ನಾವು ಎಂಗೇಜಲ್ಲಿದ್ದಾಗ ಫ್ಯಾಮಿಲಿ, ಆ ಕಷ್ಟ, ಈ ಯೋಚನೆ, ಅದು ಇದು ಅಂತ ಈ ಥರನೇ ಕಳೆದು ಬಿಡ್ತೀವಿ. ಅಟ್ಲೀಸ್ಟ್ ಈ ಏಜಿಗೆ ಬಂದಮೇಲೆ ಆದರೂ ಯಾವ ಕಷ್ಟ, ಯಾವ ಯೋಚನೆ ಇಲ್ದಿರ ನೆಮ್ಮದಿಯಾಗಿದ್ದರೆ ಸಾಕು ಅಂತ ಅನ್ಸುತ್ತಲ್ಲ. ನಿಮಗೆಲ್ಲ ಏನು ಅನ್ನಿಸ್ತು ಅವ್ರನ್ನ ನೋಡಿ ಏನು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಇವತ್ತು ಏನು ಮಾಡ್ತಿದ್ದೀನಿ ಏನು ಅಂತ ನೋಡ್ತಿದ್ದೀರಾ. ತರಕಾರಿ ಎಲ್ಲ ಬಿಡಿಸ್ಕೊತಿದ್ದೀನಿ ಏನು ಅಂತ. ಇವತ್ತು ಪಲಾವ್ ಮಾಡೋಣ, ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಡುಗೆ, ಈ ಥರನೇ ಮಾಡ್ತಾರೆ ಅನ್ನೋಂಗಿಲ್ಲ. ಎಲ್ಲರೂ ಅವ್ರವ್ರಿಗೆ ಬಂದಂಗೆ ಅವ್ರವ್ರು ಮಾಡ್ತಾರೆ. ಇಲ್ಲಿ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಪಲಾವ್ಗೆ ಏನೇನು ಬೇಕೋ ಏನೇನು ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ತುಂಬ ಜಾಸ್ತಿನೇ ಹಾಕ್ಕೊತೀನಿ. ಯಾಕಂದರೆ ನಾವು ಸಾಂಬಾರಲ್ಲೆಲ್ಲ ಹಾಕಿದ್ರೆ ಜಾಸ್ತಿ ತಿನ್ನೋದಿಲ್ಲ. ಅಟ್ಲೀಸ್ಟ್ ಈ ಥರ ಪಲಾವ್ ಆಗಲಿ ಪಲ್ಯಗಳಾಗಲಿ ಮಾಡಿದಾಗ ಜಾಸ್ತಿನೇ ಹಾಕ್ತೀನಿ. ಯಾಕಂದರೆ ಅಟ್ಲೀಸ್ಟ್ ಈ ಥರ ಆದರೂ ನಮಗೆ ಹೋಗುತ್ತೆ ಅಂತ. ಹೇಗಿದ್ದರೂ ನಾವು ಸಾಂಬಾರಲ್ಲೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ. ಅಟ್ಲೀಸ್ಟ್ ಈ ಥರ ಆದರೂ ನಮ್ಮ ಬಾಡಿ ಒಳಗಡೆ ಹೋಗುತ್ತಲ್ವಾ. ಅದಕ್ಕೆ ಈ ಥರ ಅಂದರೆ ವೆಜಿಟೇಬಲ್ ವೆಜಿಟೇಬಲ್ ಪಲ್ಯ ಮಾಡಿದಾಗ ಸ್ವಲ್ಪ ಜಾಸ್ತಿ ತರಕಾರಿಗಳೇ ಹಾಕಿಬಿಟ್ಟು ಮಾಡ್ತೀನಿ ನಾನು. ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತಿದ್ದೀನಿ. ತರಕಾರಿ ಕೊಯ್ದಿದ್ನಲ್ಲ ಅದೆಲ್ಲ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಬೆಟರ್ ಅಲ್ವಾ. ಆಗಿಂದ ಹಾಗೆ ಕ್ಲೀನ್ ಮಾಡ್ಕೊತಿದ್ರೆ ಅಡುಗೆ ಮನೆಯೂ ಕ್ಲೀನಾಗಿರುತ್ತೆ. ಹಾಗೆ ನಮಗೂ ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಈಗ ಪಲಾವ್ಗೆ ಮಸಾಲೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಚಕ್ಕೆ, ಲವಂಗ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನನ್ನ ಇಲ್ಲ ಅಂದರೆ ಇದರೊಳಕ್ಕೆ ನಾನು ಸ್ವಲ್ಪ ಜಿಂಜರು ಸ್ವಲ್ಪ ಗಾರ್ಲಿಕ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊತೀನಿ. ಅದು ಹಾರಲಿ ಅಂದ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಆಯಿಲು ಮತ್ತು ತುಪ್ಪ ಇದೊಂದು 2 ಸ್ಪೂನು ಅದೊಂದು 2 ಸ್ಪೂನ್ ಥರ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ನಾವು ಬಿರಿಯಾನಿ, ಪಲಾವು ಈ ಥರವೆಲ್ಲ ಮಾಡಿದಾಗ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಬರುತ್ತೆ. ಎಣ್ಣೆ ಫ್ರೈ ಆಗಿದ್ದಾದಮೇಲೆ ಸ್ಪೈಸಸ್ ಎಲ್ಲ ಹಾಕ್ತಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಅನಾನಸು, ಸ್ಟಾರು ಮತ್ತು ಎಲೆ, ಶಾಜೀರಾ, ಜೀರಿಗೆ, ನಮ್ಮ ಮನೇಲಿರೋ ಸ್ಪೈಸಸ್ ಎಲ್ಲ ಹಾಕ್ಕೋಬೋದು. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಆನಿಯನ್ ಹಾಕಿ, ಆನಿಯನ್ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಟೊಮೆಟೊ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಟೊಮೆಟೊನ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅಂದ್ಬಿಟ್ಟು ಒಂದು ಪ್ಲೇಟ್ ಇಟ್ಟೆ. ಈಗ ನಾನು ಮಸಾಲೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಹಾಗೆ ಮಿಕ್ಸಿಗೆ ಹಾಕ್ಕೊಬಿಡೋಣ ಅಂತ ಮಿಕ್ಸಿಗೆ ಹಾಕ್ಕೊಂಡೆ. ಅದನ್ನು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡೆ. ಈಗ ಅನ್ನೋಷ್ಟ್ರೊಳಗೆ ಇದೆಲ್ಲ ಆಯಿಲಲ್ಲಿ ಸ್ವಲ್ಪ ಇದಾಗಿತ್ತು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದ ತರಕಾರಿ, ಬಟಾಣಿ
ಎಲ್ಲ ಹಾಕ್ತಿದ್ದೀನಿ. ಹಾಕಿದಾದಮೇಲೆ ಒಂದು ಸರಿ ಕಲಿಸ್ಕೊಂಡು ಇದಕ್ಕೆ ಉಪ್ಪು ನಮಗೆ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು, ಮತ್ತು ಏನೇನ ಕಡಿಮೆ ಆದರೆ ಮತ್ತೇನೂ ಹಾಕ್ಕೋಬೋದು. ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊತಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ. ನನಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ರುಬ್ಬಿದ್ದಕ್ಕೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಸರಿ ಕಲಿಸಿದಾದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಪ್ಲೇಟ್ ಮುಚ್ಚಿ, ಆಮೇಲೆ ನಾನು ಇಲ್ಲಿ 2 ಕಪ್ ರೈಸ್ನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು ಸರಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. 1 ನಿಮಿಷ ಆದಮೇಲೆ 2 ಕಪ್ ರೈಸ್ಗೆ ನಾನಿಲ್ಲಿ 4 ಕಪ್ಪು ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡಿದ್ದಾದಮೇಲೆ ಒಂದು ಸರಿ ಕಲಿಸ್ಕೊಂಡು ನಾನಿಲ್ಲಿ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿನ ಹಾಕಿ ಒಂದು ಸರಿ ಕಲಿಸ್ಕೊತಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಒಂದು ಸರಿ ಕಲಸಿ ಮತ್ತು ಮುಚ್ಚಳ ಹಾಕಿಟ್ಟೆ. ನೀವು ಲಾಸ್ಟಲ್ಲಿ ಕುಕ್ಕರ್ ಮುಚ್ಚಳ ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಉಪ್ಪು ಖಾರ ಟೆಸ್ಟ್ ಮಾಡಿ ಎಷ್ಟು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸೇರಿಸಿ ಮತ್ತೆ ಬೇಕಿದ್ರೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು 2 ವಿಸಿಲ್ವರೆಗೂ ಬಿಡಿ. ಹಾಗೆ ಸೈಡಲ್ಲಿ ನಾನು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಮೊಸರು ಬಜ್ಜಿ ಮಾಡ್ಕೊತಿದ್ದೀನಿ. 2 ವಿಸಿಲ್ ಆದಮೇಲೆ, ವಿಸಿಲ್ ಬಿಟ್ಟಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜ ಕಲರ್ಫುಲ್ಲಾಗೂ ಇದೆ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ವೆಜಿಟೇಬಲ್ ಪಲಾವು ಹೇಗೆ ಬಂತು ಏನು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.